ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಾಲಿ ಕುಕ್ಕಿಂಗ್. ಈಗ ಸ್ಮಾಲ್ ಬೇಬಿ ಪೊಟ್ಯಾಟೋಸ್ ಅಲ್ಲಿ ನಾವು ನನ್ನ ವಿಧಾನದಲ್ಲಿ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋಣ. ನಾನೀಗ ಪೊಟ್ಯಾಟೋಸ್ನ ತುಂಬಾ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ಒಂದು ಹಾಫ್ ಅನ್ ಅವರ್ ನೀರಲ್ಲಿ ನೆನೆಸಿದ್ರೆ ಮಣ್ಣೆಲ್ಲ ಹೊರಟೋಗುತ್ತೆ. ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ಇದಕ್ಕೆ ಈ ವಾಶ್ ಮಾಡಿರೋ ಪೊಟ್ಯಾಟೋಸ್ನೆಲ್ಲನೂ ಆಲೂಗಡ್ಡೆ ಹಾಕ್ಕೊಂತ ಇದ್ದೀನಿ. ಈಗ ಇದಕ್ಕೆ ನಾನು ಉಪ್ಪು ಏನೋ ಹಾಕ್ತಾ ಇಲ್ಲ. ಇದನ್ನ ಅದೇ ತರನೇ ಕ್ಲೋಸ್ ಮಾಡಿ ಎಲ್ಲರೂ 2 ವಿಸಿಲ್ ಹಾಕೊಬಹುದು. ಬಟ್ ಏನಂದ್ರೆ ನಾವು ಇದನ್ನ ಮತ್ತೆ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ, ಅದಕ್ಕೆ ಒಂದೇ ವಿಸಿಲ್ ಇದು ಸಾಕು. ಇದನ್ನ ಈಗ 1 ವಿಸಿಲ್ ತಗೋಣ. ಇದು ಕುಕ್ಕರ್ ಇಟ್ಟಿದ್ದೀನಲ್ವಾ, ಅಷ್ಟರೊಳಗಡೆ ಫ್ರೆಂಡ್ಸ್, ನಾನು ಅಷ್ಟರೊಳಗಡೆ ಆಲೂಗಡ್ಡೆ ಬೇಯೋ ಹೊತ್ತಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ 8 ಗೋಡಂಬಿ ನೆನೆಸಿಟ್ಟಿದೆ. ನಾನು ಮೊಸರು ಯೂಸ್ ಮಾಡ್ತಿಲ್ಲ. ಗೋಡಂಬಿ ಮತ್ತೆ ಟೊಮೊಟೊನ ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ. ಈಗ ನೋಡಿ, ಆಲೂಗಡ್ಡೆ ಬೆಂದಿತ್ತು. ನಾನು ನೀರೆಲ್ಲ ಬಗ್ಸ್ಬಿಟ್ಟು ಫೋರ್ಕ್ ಸ್ಪೂನ್ ಅಲ್ಲಿ ನಾನು ಎಲ್ಲ ಕಡೆ ಹೋಲ್ಸ್ ಮಾಡಿ ಇಟ್ತರ ಮಾಡ್ಕೊಂತ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೇಳ್ಕೊಂಡು ಟೇಸ್ಟಿ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ಇದನ್ನ ಮಾಡಿದ್ಮೇಲೆ ಇದ್ರ ಹೊಟ್ಟೆಲ್ಲನೂ ನಾವು ಸುಲ್ಕೋಣ. ಈಗ ಹೊಟ್ಟೆಲ್ಲ ತಗೊಂಡ್ಬಿಡೋಣ. ಇದರಲ್ಲಿ ತೆಗೆದು ಆಮೇಲೆ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ. ಫ್ರೆಂಡ್, ನಾನೀಗ ಆಲೂಗಡ್ಡೆ ಎಲ್ಲ ಹೊಟ್ಟೆಲ್ಲ ತೆಗೆದು ಇದನ್ನ ನಾನು ದೊಡ್ಡ ಸೈಜ್ ಬಿಗ್ ಸೈಜ್ ಇರೋ ಆಲೂಗಡ್ಡೆನ ಮಾತ್ರ 2 ಭಾಗ ಮಾಡ್ಕೊಂಡಿದ್ದೀನಿ. ಮಿಕ್ಕಿದನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ. ಫ್ರೆಂಡ್ಸ್, ನಾನೀಗ ಸಪ್ರೇಟ್ ಬಾಣಲಿ ಇಟ್ಟು ಅದಕ್ಕೆ ಒಂದೇ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಲ್ಲಿ ಹಾಫ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ನಾನೀಗ ಇದು ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಈ ಆಲೂಗಡ್ಡೆನ ತಗೊಂಡು ಇದಕ್ಕೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಂತೀನಿ. ಇದಕ್ಕೆ ಉಪ್ಪು ಮತ್ತೆ ಪೆಪ್ಪರ್ ಕೂಡ ಹಾಕಿ ಹುರ್ಕೊಂತೀನಿ. ನೋಡೋಣ ಬನ್ನಿ. ಆಲೂಗಡ್ಡೆ ಎಲ್ಲ ಹಾಕಿದೆ. ತುಂಬಾ ತಿರುಗಾಕೆಲ್ಲ ಹುರ್ಬಾರ್ದು. ಆಲ್ರೆಡಿ ಆಲೂಗಡ್ಡೆ ಬೆಂದಿರೋದ್ರಿಂದ ಚೆನ್ನಾಗಿರಲ್ಲ. ಈಗ ನಾನು ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಂಡೆ. ಈಗ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಈ ಟೇಸ್ಟ್ಗೋಸ್ಕರ ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಇದು ನೋಡಿ, ಈ ತರನೇ ಸ್ವಲ್ಪ ಸ್ಟವ್ ಮೀಡಿಯಂ ಇಟ್ಕೊಂಡು ಇದನ್ನ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಫ್ರೆಂಡ್ಸ್, ನೋಡಿ ಆಗಿದೆ. ಈಗ ಇದನ್ನ ನಾನು ಸಪರೇಟ್ ಆಗಿ ತಗೊಂಡ್ಬಿಡ್ತಾ ಇದ್ದೀನಿ. ಈಗ ನಾನು ಎಣ್ಣೆ ಹಾಕೊಂತ ಇದ್ದೀನಿ. ಆಗ್ಲೇ ಒಂದು ಹಾಫ್ ಸ್ಪೂನ್ ಹಾಕಿದ್ದೆ. ಈಗ ಒಂದು ಹಾಫ್ ಸ್ಪೂನ್ ಎಣ್ಣೆ ಹಾಕೊಂತ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ನಾನು 3 ಲವಂಗ, 2 ಚಕ್ಕೆ, 1 ಏಲಕ್ಕಿ, 1/4 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. 2 ಎಲೆ ಪಲಾವ್ ಎಲೆ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬಂದು 1 ಈರುಳ್ಳಿ ಇದೆ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಬರಲಿ ಈರುಳ್ಳಿ, ತಿನ್ನೋಕೆ ಚೆನ್ನಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಇದ್ರ ಜೊತೆ ಮತ್ತೆ ಈರುಳ್ಳಿ ಸ್ವಲ್ಪ ಬ್ರೌನ್ ಬರುತ್ತೆ. ಈಗ ನಾನು ಇದಕ್ಕೆ 3 ಗ್ರೀನ್ ಚಿಲ್ಲಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2 ನಿಮಿಷ ಹುರ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಮೆಲ್ ಬರುತ್ತೆ ಅದು. ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಇದೇನು ಬೇಯೋದೇನು ಬೇಡ. ಇದಕ್ಕೆ ನಾನು ಗೋಡಂಬಿ ಮತ್ತೆ ಟೊಮೊಟೊ ಪೇಸ್ಟ್ ಮಾಡಿದ್ನಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ
ಈ ಗ್ರೇವಿ ಬೇಗನೆ ತಿಕ್ಕಾಗಿ ಬಂದ್ಬಿಡುತ್ತೆ, ಯಾಕಂದ್ರೆ ನಾವು ಗೋಡಂಬಿ ಹಾಕಿರೋದ್ರಿಂದ. ಈಗ ನಾನು ನೀರು ಒಂದು ಸ್ವಲ್ಪ ಹಾಕಿ ಅದಕ್ಕೆ ಅಂದ್ರೆ ಒಂದು ಸ್ವಲ್ಪ ನಾವು ನಾರ್ಮಲ್ಲು ಇದು ನೀರು ಲಿಕ್ವಿಡ್ ಟೈಪ್ ಬರೋ ಅಷ್ಟು ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೇನೆ ನಾನು ಟೊಮೊಟೊ ಮತ್ತೆ ಗೋಡಂಬಿ ಬೇಯೋ ತನಕ ಏನು ಬಿಡಲ್ಲ, ಈಗಲೇ ಮಸಾಲೆ ಎಲ್ಲ ಹಾಕಿ ಆಮೇಲೆ ಕ್ಲೋಸ್ ಮಾಡಿಡ್ತೀನಿ. ಈಗ ನಾನೀಗ ಇದಕ್ಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನ್ ಹಾಕಿದ್ದೀನಿ. ಮತ್ತೆ ಜೀರಿಗೆ ಬಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು ಅದು ಕೂಡ 1 ಸ್ಪೂನು. ನಾನು ಚಿಲ್ಲಿ ಪೌಡ್ರು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊತಾ ಇದ್ದೀನಿ, ಯಾಕಂದ್ರೆ ನಾನು ಪೆಪ್ಪರ್ ಪೌಡ್ರು ಕೂಡ ನಾನು ಆಲೂಗಡ್ಡೆಗೆ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಕೂಡ ಹಾಕಿರೋದ್ರಿಂದ ನಾನು ಕಮ್ಮಿ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನ್ ಹಾಕಿದ್ದೀನಿ. ಈಗ ಇದೆಲ್ಲನೂ ಮಿಕ್ಸ್ ಮಾಡೋಣ. ಈಗ ನೋಡಿ ಮಿಕ್ಸ್ ಮಾಡಿ ನಾನು ಕ್ಲೋಸ್ ಮಾಡ್ತಿದ್ದೀನಿ. ಒಂದು 4 ಮಿನಿಟ್ಸ್ಗೆಲ್ಲನೂ ಗ್ರೇವಿ ತಿಕ್ಕಾಗಿ ಬರುತ್ತೆ. ಆಮೇಲೆ ಆಲೂಗಡ್ಡೆ ಉಪ್ಪು ಹಾಕೋಣ. ಈಗ 3 ಮಿನಿಟ್ಸ್ ಆಗಿದೆ, 4 ಮಿನಿಟ್ಸ್ಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ. ಈಗ ತಿಕ್ಕಾಗಿ ಬಂದ್ಬಿಟ್ಟಿದೆ, ನನಗಿಷ್ಟು ತಿಕ್ನೆಸ್ ಸಾಕು. ಈಗ ನಾನು ಇದಕ್ಕೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಈಗ ನಾನು ಫಸ್ಟೇ ನಾನು ಆಲೂಗಡ್ಡೆಗೆ ಫ್ರೈ ಮಾಡೋವಾಗ ಹಾಕಿದ್ದೀನಲ್ಲ ಉಪ್ಪು, ಇನ್ನು ಸಾಲ್ಟೇಜ್ ಇರೋ ಉಪ್ಪನ್ನ ಈಗ ಹಾಕ್ಕೊಂತ ಇದ್ದೀನಿ. ಈಗ ನೋಡಿ ನಿಮಗೆ ತುಂಬಾ ಲೇಟ್ ಆಗುತ್ತೆ ಅನ್ನೋಂಗಿದ್ರೆ ನೈಟೇನೆ ಆಲೂಗಡ್ಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರ್ನಿಂಗ್ ಎದ್ದು 15 ನಿಮಿಷದಲ್ಲಿ ಇದನ್ನ ಮಾಡ್ಕೊಂಡು ಗ್ರೇವಿ ಮಾಡ್ಕೊಂಡು ಚಪಾತಿ ಮಾಡ್ಕೋಬಹುದು. ಈಗ ನಾನು ಇದಕ್ಕೆ 1/4 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಇದು ಗರಂ ಮಸಾಲ 1/4 ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದ್ರೆ ನಾನೇ ಮಾಡ್ಕೊಂಡಿರೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿದೆ ಇದು. ಗರಂ ಮಸಾಲ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ ನಾನು. ಈಗ ಹಾಕಿದ್ದೀನಿ 1/4 ಸ್ಪೂನು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಬಿಡೋಣ. ಈಗ ನೋಡಿ 2 ನಿಮಿಷ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ 2 ಮಿನಿಟ್ಸ್ ಆಗಿದೆ ನೋಡಿ. ಗ್ರೇವಿ ತುಂಬಾ ತಿಕ್ಕಾಗಿ ಬರುತ್ತೆ ಗೋಡಂಬಿಯಿಂದ. ನಾನೀಗ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸಣ್ಣ ಕೊತ್ತಂಬರಿ ಕೂಡ ಕಟ್ ಮಾಡಿ ಇಟ್ಟಿದ್ದೆ, ಅದು ಕೂಡ ಹಾಕ್ಬಿಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡೋಣ. ಕಸ್ತೂರಿ ಮೇಥಿ ಹಾಕಿದ್ಮೇಲೆ 2 ಮಿನಿಟ್ಸ್ ಅಷ್ಟೇನೆ ಗ್ರೇವಿ ರೆಡಿ ಆಗೋಗ್ಬಿಡುತ್ತೆ. ಈಗ ಆಲೂಗಡ್ಡೆ ಎಲ್ಲಾನು ತುಂಬ ಫಸ್ಟೇನೆ ನಾವು ಫ್ರೈ ಮಾಡಿರೋದ್ರಿಂದ ತುಂಬ ಬೇಯಿಸ್ಕೊಳೋ ಅವಶ್ಯಕತೆ ಏನು ಇರೋದಿಲ್ಲ. 2 ನಿಮಿಷ ಈಗ ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಈಗ ನೋಡೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇದು ನೀವು ಚಪಾತಿ ಪೂರಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ರೆಡಿ ಆಗಿದೆ, ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಗಿದೆ. ಈಗ ಪೂರಿ ಜೊತೆ ಕೂಡ ತಿನ್ಬೋದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.